ಅಲ್ಲಿ ಒಬ್ಬರು ಸುಧಾ ಅಂಥೇಳಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ಅವರು 112ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸು ಅವ್ರ ನಂಬರ್ ಕೊಟ್ಟು ಈಗ ಬೀಟ್ ಹೋಗಿದ್ದೀವಿ ಅಂತೇಳಿ ಹೇಳಿ ಮಾಡಿ ಹೋಗಿದ್ದಾರೆ. ಇವೆಲ್ಲ ನೆನ್ನೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಎಲ್ಲ 16-17 ವರ್ಷದ ವಯಸ್ಸಿನವರು. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ. ಇದು ಪದೇ ಪದೇ ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಅನ್ನೋಂಥದ್ದು ಜನಸಾಮಾನ್ಯರ ಆತಂಕ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಕದ್ದಮೆ ದಾಖಲಾಗಿದೆ. ಅವರು ಯಾರ್ಯಾರಿದ್ದಾರೆ, ಯಾವ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾರೆ, ಅವ್ರ ಉದ್ದೇಶ ಏನಿದು, ಒಂದು ವಾರದಿಂದ ಒಂದೇ ಮನೆಗೆ ಕಲ್ಲು ತೂರಾಟ ಮಾಡಿದರೆ ಹಿನ್ನೆಲೆ ಏನು, ಇದರೆಲ್ಲ ಅದರ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಾದಂಥ ಅವಶ್ಯಕತೆ ಇದೆ. ಮತ್ತು ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಿಂದ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವೇ ಎಲ್ಲ ಅವ್ರನ್ನ ಚೂ ಬಿಟ್ಟಿದ್ದೀರಿ ಅನ್ನುವಂಥ ತಪ್ಪು ಅಭಿಪ್ರಾಯ ಬರುತ್ತೆ. ಈ ತಪ್ಪು ಮಾಡಿದವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದಕ್ಕೆ ಮಧ್ಯಪ್ರವೇಶ ಮಾಡೋ ಕೆಲಸ ಮಾಡಬಾರ್ದು. ಇಲ್ಲಿ ಬೆಂಗಳೂರಿನಲ್ಲಿ ಮಹಿಳೆ ಮತ್ತು ಮಗು ನೆನ್ನೆಯೂ ಗುಂಡಿಗೆ ಬಲಿಯಾಗಿದೆ. ಈಗಾಗಲೇ 100 ಜನ ಬೆಂಗಳೂರಿನ ಗುಂಡಿಗೆ ಬಲಿಯಾಗಿದ್ದಾರೆ. ಅಭಿವೃದ್ಧಿ ಕೆಲಸ ನಿಂತು ನೀರಾಗಿದೆ. ಪರಿಹಾರದ ಹಣವನ್ನು ಕೊಡದೇ ಇರೋ ಕಾರಣಕ್ಕೆ KSRTC ಬಸ್ಸನ್ನೇ ಸೀಸ್ ಮಾಡುವಂಥ ದುಸ್ಥಿತಿ ಬಂದಿದೆ. ಬಹುಶಃ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದೇಶದಲ್ಲಿ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೇಕು. ಇದಕ್ಕೇನಾದ್ರು ಪರಿಹಾರ ಅರಬ್ನಲ್ಲೋ ಯುರೋಪ್ನಲ್ಲೋ ಈ ಹುಡ್ಕೊಂಡು ಹೋಗ್ತಿರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಪರಿಹಾರವನ್ನು, ಯಾಕೆಂದ್ರೆ ಇಲ್ಲಿರುವ ರಾಜಕೀಯ ನೇತೃತ್ವ, ಇಲ್ಲಿರುವ ವ್ಯವಸ್ಥೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಡಳಿತಾರೂಢರಿಗೆ ಅನಿಸಿದೆ. ಹಾಗಾಗಿ ಇದಕ್ಕೇನಾದ್ರು ಪರಿಹಾರ ವಿದೇಶದಲ್ಲಿ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರೂ ತಪ್ಪು ತಿಳ್ಕೊಬೇಡಿ. ಇವ್ರುಗಳ ಮೇಲೆ, ಇಲ್ಲಿರೋ ನಾಯಕತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇವ್ರು ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅಲ್ಲೇನಾರು ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ ಅಂತೇಳಿ ಪರಿಹಾರ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ತಾಯಿ ಮಾಡಿ ಯಾರೋ ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅವರಿಗೆ ಪ್ರೋತ್ಸಾಹಿಸಿ ಅವರು ಇಲ್ಲಿ ಇರುವ ಸಮಸ್ಯೆ ಮತ್ತು ಇಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಸುಧಾ ಅಂಥೇಳಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ಅವರು 112ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸು ಅವ್ರ ನಂಬರ್ ಕೊಟ್ಟು ಈಗ ಬೀಟ್ ಹೋಗಿದ್ದೀವಿ ಅಂತೇಳಿ ಹೇಳಿ ಮಾಡಿ ಹೋಗಿದ್ದಾರೆ. ಇವೆಲ್ಲ ನೆನ್ನೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಎಲ್ಲ 16-17 ವರ್ಷದ ವಯಸ್ಸಿನವರು. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ. ಇದು ಪದೇ ಪದೇ ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಅನ್ನೋಂಥದ್ದು ಜನಸಾಮಾನ್ಯರ ಆತಂಕ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಕದ್ದಮೆ ದಾಖಲಾಗಿದೆ. ಅವರು ಯಾರ್ಯಾರಿದ್ದಾರೆ, ಯಾವ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾರೆ, ಅವ್ರ ಉದ್ದೇಶ ಏನಿದು, ಒಂದು ವಾರದಿಂದ ಒಂದೇ ಮನೆಗೆ ಕಲ್ಲು ತೂರಾಟ ಮಾಡಿದರೆ ಹಿನ್ನೆಲೆ ಏನು, ಇದರೆಲ್ಲ ಅದರ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಾದಂಥ ಅವಶ್ಯಕತೆ ಇದೆ. ಮತ್ತು ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಿಂದ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವೇ ಎಲ್ಲ ಅವ್ರನ್ನ ಚೂ ಬಿಟ್ಟಿದ್ದೀರಿ ಅನ್ನುವಂಥ ತಪ್ಪು ಅಭಿಪ್ರಾಯ ಬರುತ್ತೆ. ಈ ತಪ್ಪು ಮಾಡಿದವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದಕ್ಕೆ ಮಧ್ಯಪ್ರವೇಶ ಮಾಡೋ ಕೆಲಸ ಮಾಡಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.